ಬಳ್ಳಾರಿ ಶೂಟೌಟ್ ಕೇಸಲ್ಲಿ ರಾಜಶೇಖರ್ ಅವ್ರದ್ದು ಎರಡೆರಡು ಬಾರಿ ಪೋಸ್ಟ್ಮಾರ್ಟಮ್ ಆಗಿದೆ. ಇದರಿಂದ ಏನು ಮಸಲತ್ತಿದೆ ಅಂತೇಳಿ ಎಚ್ಚರಿಕೆ ಯಾರು ನೋಡಿ, ಯಾವುದನ್ನು ಕೂಡ ನಾವು ತಿಳಿದು ಮಾತಾಡಬೇಕು. ತಿಳಿದೇ ಮಾತಾಡಿದರೆ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿಯೆಲ್ಲ ಆಗುತ್ತೆ. ಇದನ್ನು ನಾವೆಲ್ಲ ನನ್ನನ್ನು ಸೇರಿಕೊಂಡು ನಾವು ರಾಜಕೀಯ ನಾಯಕರುಗಳು ಮಾತಾಡುವಾಗ ನಾನು ಹೇಳುವ ಹೇಳಿಕೆ ಸಮಾಜದಲ್ಲಿ ಏನಾಗ್ಬೋದು ಅನ್ನೋದನ್ನು ಅರ್ಥಕೊಂಡು ನಾವೆಲ್ಲ ಮಾತಾಡಬೇಕು. ಡಾಕ್ಟರೇ ಇವತ್ತು ಕ್ಲಾರಿಫೈ ಮಾಡಿದ್ದಾರೆ, ನಾವು 2 ಸಾರಿ ಪೋಸ್ಟ್ಮಾರ್ಟಮ್ ಮಾಡಿಲ್ಲ. ಈಗ ಹೇಳಿದಂಥ ನಾಯಕರುಗಳು ನೋಡಿದ್ರ ಅಲ್ಲಿ ಪೋಸ್ಟ್ಮಾರ್ಟಮ್ 2 ಸಾರಿ ಮಾಡಿದ್ದಾರೆ ಅಂತೇಳಿ. ಯಾವ ಡಾಕ್ಟರ್ ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾವು 2 ಸಾರಿ ಮಾಡಿಲ್ಲ ಅಂತ. ಇನ್ನು ಯಾರನ್ನು ನಾವು ನಂಬಬೇಕು? ಆದ್ದರಿಂದ 2 ಸಾರಿ ಮಾಡಿಲ್ಲ ಅಂತ ಏನು ಡಾಕ್ಟರ್ ಹೇಳಿದ್ದಾರೆ ಅದನ್ನು ನಾನು ಕೂಡ ಒಪ್ಕೊಳ್ತೇನೆ. ಕಾರ್ಯವೈಖರಿ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪ ನೋಡಿ, ಒಬ್ಬ ಗೃಹ ಸಚಿವನಾಗಿ ಇದು 3ನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು, ಕಠಿಣವಾದಂಥ ತೀರ್ಮಾನ ಯಾವಾಗ ತಗೋಬೇಕು ಮತ್ತು ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದ ಏನೆಲ್ಲ ತೀರ್ಮಾನ ತಗೋಬೇಕು ಅನ್ನುವ ಅರಿವು ನನಗಿದೆ. ನಾನು ಯಾರಿಂದನೂ ಪಾಠ ಕಲಿಬೇಕಾಗಿಲ್ಲ. ನಾನು 38 ವರ್ಷ ರಾಜಕಾರಣ ಮಾಡಿದ್ದೇನೆ. ಅನೇಕ ಹುದ್ದೆಗಳನ್ನು ಪಕ್ಷದಲ್ಲಿ ಇರ್ಬೋದು, ಸರ್ಕಾರದಲ್ಲಿ ಇರ್ಬೋದು, ನಾನು ನಡ್ಕೊಂಡು ಬಂದಿದ್ದೇನೆ. ನನ್ನ ದಾರಿ 38 ವರ್ಷ ದಾರಿಯಲ್ಲಿ ನಡೆದಿದ್ದೇನೆ. ನನಗನ್ಸುತ್ತೆ ನನಗೆ ಕೂಡ ಅಪಾರವಾದ ಅನುಭವ ಇದೆ ಅಂತ. ಹಾಗಾಗಿ ನಾನು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಮಾಡೋದಕ್ಕೆ ಏನು ಕ್ರಮ ತಗೋಬೇಕೋ, ಯಾವ ಸಂದರ್ಭದಲ್ಲಿ ತಗೋಬೇಕೋ, ಕಠಿಣವಾದ ನಿರ್ಧಾರಗಳನ್ನು ಯಾವಾಗ ತಗೋಬೇಕೋ ತಗೊಂಡಿದ್ದೀನಿ. ಅದಕ್ಕಾಗಿ ರಾಜ್ಯದಲ್ಲಿ ನೀವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ, ಈಗ ಅವರು ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಸಚಿವರಿದ್ದಾರೆ, ಇಡೀ ರಾಷ್ಟ್ರದ ಮಾಹಿತಿಗಳು ಅವ್ರ ಹತ್ರ ಇದೆ. ಯಾವ್ಯಾವ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಘಟನೆಯಲ್ಲಿ ನೀವು ಒಂದು ವ್ಯವಸ್ಥೆಯನ್ನು ಅಳತೆ ಮಾಡೋಕ್ಕಾಗೋದಿಲ್ಲ. ಬಳ್ಳಾರಿ ಶೂಟೌಟ್ ಕೇಸಲ್ಲಿ ರಾಜಶೇಖರ್ ಅವ್ರದ್ದು ಎರಡೆರಡು ಬಾರಿ ಪೋಸ್ಟ್ಮಾರ್ಟಮ್ ಆಗಿದೆ. ಇದರಿಂದ ಏನು ಮಸಲತ್ತಿದೆ ಅಂತೇಳಿ ಎಚ್ಚರಿಕೆ ಯಾರು ನೋಡಿ, ಯಾವುದನ್ನು ಕೂಡ ನಾವು ತಿಳಿದು ಮಾತಾಡಬೇಕು. ತಿಳಿದೇ ಮಾತಾಡಿದರೆ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿಯೆಲ್ಲ ಆಗುತ್ತೆ. ಇದನ್ನು ನಾವೆಲ್ಲ ನನ್ನನ್ನು ಸೇರಿಕೊಂಡು ನಾವು ರಾಜಕೀಯ ನಾಯಕರುಗಳು ಮಾತಾಡುವಾಗ ನಾನು ಹೇಳುವ ಹೇಳಿಕೆ ಸಮಾಜದಲ್ಲಿ ಏನಾಗ್ಬೋದು ಅನ್ನೋದನ್ನು ಅರ್ಥಕೊಂಡು ನಾವೆಲ್ಲ ಮಾತಾಡಬೇಕು. ಡಾಕ್ಟರೇ ಇವತ್ತು ಕ್ಲಾರಿಫೈ ಮಾಡಿದ್ದಾರೆ, ನಾವು 2 ಸಾರಿ ಪೋಸ್ಟ್ಮಾರ್ಟಮ್ ಮಾಡಿಲ್ಲ. ಈಗ ಹೇಳಿದಂಥ ನಾಯಕರುಗಳು ನೋಡಿದ್ರ ಅಲ್ಲಿ ಪೋಸ್ಟ್ಮಾರ್ಟಮ್ 2 ಸಾರಿ ಮಾಡಿದ್ದಾರೆ ಅಂತೇಳಿ. ಯಾವ ಡಾಕ್ಟರ್ ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾವು 2 ಸಾರಿ ಮಾಡಿಲ್ಲ ಅಂತ. ಇನ್ನು ಯಾರನ್ನು ನಾವು ನಂಬಬೇಕು? ಆದ್ದರಿಂದ 2 ಸಾರಿ ಮಾಡಿಲ್ಲ ಅಂತ ಏನು ಡಾಕ್ಟರ್ ಹೇಳಿದ್ದಾರೆ ಅದನ್ನು ನಾನು ಕೂಡ ಒಪ್ಕೊಳ್ತೇನೆ. ಕಾರ್ಯವೈಖರಿ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪ ನೋಡಿ, ಒಬ್ಬ ಗೃಹ ಸಚಿವನಾಗಿ ಇದು 3ನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು, ಕಠಿಣವಾದಂಥ ತೀರ್ಮಾನ ಯಾವಾಗ ತಗೋಬೇಕು ಮತ್ತು ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದ ಏನೆಲ್ಲ ತೀರ್ಮಾನ ತಗೋಬೇಕು ಅನ್ನುವ ಅರಿವು ನನಗಿದೆ. ನಾನು ಯಾರಿಂದನೂ ಪಾಠ ಕಲಿಬೇಕಾಗಿಲ್ಲ. ನಾನು 38 ವರ್ಷ ರಾಜಕಾರಣ ಮಾಡಿದ್ದೇನೆ. ಅನೇಕ ಹುದ್ದೆಗಳನ್ನು ಪಕ್ಷದಲ್ಲಿ ಇರ್ಬೋದು, ಸರ್ಕಾರದಲ್ಲಿ ಇರ್ಬೋದು, ನಾನು ನಡ್ಕೊಂಡು ಬಂದಿದ್ದೇನೆ. ನನ್ನ ದಾರಿ 38 ವರ್ಷ ದಾರಿಯಲ್ಲಿ ನಡೆದಿದ್ದೇನೆ. ನನಗನ್ಸುತ್ತೆ ನನಗೆ ಕೂಡ ಅಪಾರವಾದ ಅನುಭವ ಇದೆ ಅಂತ. ಹಾಗಾಗಿ ನಾನು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಮಾಡೋದಕ್ಕೆ ಏನು ಕ್ರಮ ತಗೋಬೇಕೋ, ಯಾವ ಸಂದರ್ಭದಲ್ಲಿ ತಗೋಬೇಕೋ, ಕಠಿಣವಾದ ನಿರ್ಧಾರಗಳನ್ನು ಯಾವಾಗ ತಗೋಬೇಕೋ ತಗೊಂಡಿದ್ದೀನಿ. ಅದಕ್ಕಾಗಿ ರಾಜ್ಯದಲ್ಲಿ ನೀವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ, ಈಗ ಅವರು ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಸಚಿವರಿದ್ದಾರೆ, ಇಡೀ ರಾಷ್ಟ್ರದ ಮಾಹಿತಿಗಳು ಅವ್ರ ಹತ್ರ ಇದೆ.
ಯಾವ್ಯಾವ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಘಟನೆಯಲ್ಲಿ ನೀವು ಒಂದು ವ್ಯವಸ್ಥೆಯನ್ನು ಅಳತೆ ಮಾಡೋಕ್ಕಾಗೋದಿಲ್ಲ. ಬಳ್ಳಾರಿ ಶೂಟೌಟ್ ಕೇಸಲ್ಲಿ ರಾಜಶೇಖರ್ ಅವ್ರದ್ದು ಎರಡೆರಡು ಬಾರಿ ಪೋಸ್ಟ್ಮಾರ್ಟಮ್ ಆಗಿದೆ, ಇದರಿಂದ ಏನು ಮಸಲತ್ತಿದೆಯಾ ಅಂತೇಳಿ ಎಚ್ಚರಿಕೆ ಯಾರು ನೋಡಿ, ಯಾವುದನ್ನು ಕೂಡ ನಾವು ತಿಳಿದು ಮಾತಾಡಬೇಕು. ತಿಳಿದೇ ಮಾತಾಡಿದರೆ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿಯೆಲ್ಲ ಆಗುತ್ತೆ. ಇದನ್ನು ನಾವೆಲ್ಲ ನನ್ನನ್ನು ಸೇರಿಕೊಂಡು ನಾವು ರಾಜಕೀಯ ನಾಯಕರುಗಳು ಮಾತಾಡುವಾಗ ನಾನು ಹೇಳುವ ಹೇಳಿಕೆ ಸಮಾಜದಲ್ಲಿ ಏನಾಗ್ಬೋದು ಅನ್ನೋದನ್ನು ಅರ್ಥಕೊಂಡು ನಾವೆಲ್ಲ ಮಾತಾಡಬೇಕು. ಡಾಕ್ಟರೇ ಇವತ್ತು ಕ್ಲಾರಿಫೈ ಮಾಡಿದ್ದಾರೆ, ನಾವು 2 ಸಾರಿ ಪೋಸ್ಟ್ಮಾರ್ಟಮ್ ಮಾಡಿಲ್ಲ. ಈಗ ಹೇಳಿದಂಥ ನಾಯಕರುಗಳು ನೋಡಿದ್ರ ಅಲ್ಲಿ ಪೋಸ್ಟ್ಮಾರ್ಟಮ್ 2 ಸಾರಿ ಮಾಡಿದ್ದಾರೆ ಅಂತೇಳಿ. ಯಾವ ಡಾಕ್ಟರ್ ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾವು 2 ಸಾರಿ ಮಾಡಿಲ್ಲ ಅಂತ. ಇನ್ನು ಯಾರನ್ನು ನಾವು ನಂಬಬೇಕು? ಆದ್ದರಿಂದ 2 ಸಾರಿ ಮಾಡಿಲ್ಲ ಅಂತ ಏನು ಡಾಕ್ಟರ್ ಹೇಳಿದ್ದಾರೆ ಅದನ್ನು ನಾನು ಕೂಡ ಒಪ್ಕೊಳ್ತೇನೆ. ನಿಮ್ಮ ಕಾರ್ಯವೈಖರಿ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನೀವು ಇನ್ನಷ್ಟು ಅಗ್ರೆಸಿವ್ ಆಗಿ ಸಾಮಂತರ ಥರ ಕೆಲಸ ಮಾಡಬಾರ್ದು ಅನ್ನುವಂಥ ಮಾತನ್ನು ಹೇಳಿ. ನೋಡಿ, ಒಬ್ಬ ಗೃಹ ಸಚಿವನಾಗಿ ಇದು 3ನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು, ಕಠಿಣವಾದಂಥ ತೀರ್ಮಾನ ಯಾವಾಗ ತಗೋಬೇಕು, ಮತ್ತು ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದ ಏನೆಲ್ಲ ತೀರ್ಮಾನ ತಗೋಬೇಕು ಅನ್ನುವ ಅರಿವು ನನಗಿದೆ. ನಾನು ಯಾರಿಂದನೂ ಪಾಠ ಕಲಿಬೇಕಾಗಿಲ್ಲ. ನಾನು 38 ವರ್ಷ ರಾಜಕಾರಣ ಮಾಡಿದ್ದೇನೆ. ಅನೇಕ ಹುದ್ದೆಗಳನ್ನು ಪಕ್ಷದಲ್ಲಿ ಇರ್ಬೋದು, ಸರ್ಕಾರದಲ್ಲಿ ಇರ್ಬೋದು, ನಾನು ನಡ್ಕೊಂಡು ಬಂದಿದ್ದೇನೆ. ನನ್ನ ದಾರಿ 38 ವರ್ಷ ದಾರಿಯಲ್ಲಿ ನಡೆದಿದ್ದೇನೆ. ನನಗನ್ಸುತ್ತೆ ನನಗೆ ಕೂಡ ಅಪಾರವಾದ ಅನುಭವ ಇದೆ ಅಂತ. ಹಾಗಾಗಿ ನಾನು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಮಾಡೋದಕ್ಕೆ ಏನು ಕ್ರಮ ತಗೋಬೇಕೋ, ಯಾವ ಸಂದರ್ಭದಲ್ಲಿ ತಗೋಬೇಕೋ, ಕಠಿಣವಾದ ನಿರ್ಧಾರಗಳನ್ನು ಯಾವಾಗ ತಗೋಬೇಕೋ ತಗೊಂಡಿದ್ದೀನಿ. ಅದಕ್ಕಾಗಿ ರಾಜ್ಯದಲ್ಲಿ ನೀವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ, ಈಗ ಅವರು ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಸಚಿವರಿದ್ದಾರೆ, ಇಡೀ ರಾಷ್ಟ್ರದ ಮಾಹಿತಿಗಳು ಅವ್ರ ಹತ್ರ ಇದೆ. ಯಾವ್ಯಾವ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಘಟನೆಯಲ್ಲಿ ನೀವು ಒಂದು ವ್ಯವಸ್ಥೆಯನ್ನು ಅಳತೆ ಮಾಡೋಕ್ಕಾಗೋದಿಲ್ಲ. ಬಳ್ಳಾರಿ ಶೂಟೌಟ್ ಕೇಸಲ್ಲಿ ರಾಜಶೇಖರ್ ಅವ್ರದ್ದು ಎರಡೆರಡು ಬಾರಿ ಪೋಸ್ಟ್ಮಾರ್ಟಮ್ ಆಗಿದೆ, ಇದರಿಂದ ಏನು ಮಸಲತ್ತಿದೆಯಾ ಅಂತೇಳಿ ಎಚ್ಚರಿಕೆ ಯಾರು ನೋಡಿ, ಯಾವುದನ್ನು ಕೂಡ ನಾವು ತಿಳಿದು ಮಾತಾಡಬೇಕು. ತಿಳಿದೇ ಮಾತಾಡಿದರೆ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿಯೆಲ್ಲ ಆಗುತ್ತೆ. ಇದನ್ನು ನಾವೆಲ್ಲ ನನ್ನನ್ನು ಸೇರಿಕೊಂಡು ನಾವು ರಾಜಕೀಯ ನಾಯಕರುಗಳು ಮಾತಾಡುವಾಗ ನಾನು ಹೇಳುವ ಹೇಳಿಕೆ ಸಮಾಜದಲ್ಲಿ ಏನಾಗ್ಬೋದು ಅನ್ನೋದನ್ನು ಅರ್ಥಕೊಂಡು ನಾವೆಲ್ಲ ಮಾತಾಡಬೇಕು. ಡಾಕ್ಟರೇ ಇವತ್ತು ಕ್ಲಾರಿಫೈ ಮಾಡಿದ್ದಾರೆ, ನಾವು 2 ಸಾರಿ ಪೋಸ್ಟ್ಮಾರ್ಟಮ್ ಮಾಡಿಲ್ಲ. ಈಗ ಹೇಳಿದಂಥ ನಾಯಕರುಗಳು ನೋಡಿದ್ರ ಅಲ್ಲಿ ಪೋಸ್ಟ್ಮಾರ್ಟಮ್ 2 ಸಾರಿ ಮಾಡಿದ್ದಾರೆ ಅಂತೇಳಿ. ಯಾವ ಡಾಕ್ಟರ್ ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾವು 2 ಸಾರಿ ಮಾಡಿಲ್ಲ ಅಂತ. ಇನ್ನು ಯಾರನ್ನು ನಾವು ನಂಬಬೇಕು? ಆದ್ದರಿಂದ 2 ಸಾರಿ ಮಾಡಿಲ್ಲ ಅಂತ ಏನು ಡಾಕ್ಟರ್ ಹೇಳಿದ್ದಾರೆ ಅದನ್ನು ನಾನು ಕೂಡ ಒಪ್ಕೊಳ್ತೇನೆ. ನಿಮ್ಮ ಕಾರ್ಯವೈಖರಿ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನೀವು ಇನ್ನಷ್ಟು ಅಗ್ರೆಸಿವ್ ಆಗಿ ಸಾಮಂತರ ಥರ ಕೆಲಸ ಮಾಡಬಾರ್ದು ಅನ್ನುವಂಥ ಮಾತನ್ನು ಹೇಳಿ. ನೋಡಿ, ಒಬ್ಬ ಗೃಹ ಸಚಿವನಾಗಿ ಇದು 3ನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು, ಕಠಿಣವಾದಂಥ ತೀರ್ಮಾನ ಯಾವಾಗ ತಗೋಬೇಕು, ಮತ್ತು ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದ ಏನೆಲ್ಲ ತೀರ್ಮಾನ ತಗೋಬೇಕು ಅನ್ನುವ ಅರಿವು ನನಗಿದೆ. ನಾನು ಯಾರಿಂದನೂ ಪಾಠ ಕಲಿಬೇಕಾಗಿಲ್ಲ. ನಾನು 38 ವರ್ಷ ರಾಜಕಾರಣ ಮಾಡಿದ್ದೇನೆ. ಅನೇಕ ಹುದ್ದೆಗಳನ್ನು ಪಕ್ಷದಲ್ಲಿ ಇರ್ಬೋದು, ಸರ್ಕಾರದಲ್ಲಿ ಇರ್ಬೋದು, ನಾನು ನಡ್ಕೊಂಡು ಬಂದಿದ್ದೇನೆ. ನನ್ನ ದಾರಿ 38 ವರ್ಷ ದಾರಿಯಲ್ಲಿ ನಡೆದಿದ್ದೇನೆ. ನನಗನ್ಸುತ್ತೆ ನನಗೆ ಕೂಡ ಅಪಾರವಾದ ಅನುಭವ ಇದೆ ಅಂತ. ಹಾಗಾಗಿ ನಾನು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಮಾಡೋದಕ್ಕೆ ಏನು ಕ್ರಮ ತಗೋಬೇಕೋ, ಯಾವ ಸಂದರ್ಭದಲ್ಲಿ ತಗೋಬೇಕೋ,
ಕಠಿಣವಾದ ನಿರ್ಧಾರಗಳನ್ನು ಯಾವಾಗ ತಗೋಬೇಕು ತಗೊಂಡಿದ್ದೀನಿ. ಅದಕ್ಕಾಗಿ ರಾಜ್ಯದಲ್ಲಿ ನೀವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ, ಈಗ ಅವರು ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಸಚಿವರಿದ್ದಾರೆ, ಇಡೀ ರಾಷ್ಟ್ರದ ಮಾಹಿತಿಗಳು ಅವ್ರ ಹತ್ರ ಇದೆ. ಯಾವ್ಯಾವ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಘಟನೆಯಲ್ಲಿ ನೀವು ಒಂದು ವ್ಯವಸ್ಥೆಯನ್ನು ಅಳತೆ ಮಾಡೋಕ್ಕಾಗೋದಿಲ್ಲ.